ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ವಂದನೆಗಳು. ಮುಂಜಾನೆ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಸ್ವಾಗತ ಬಯಸುತ್ತೇನೆ. ರಾತ್ರಿಯಿಂದ ಬೆಳಿಗ್ಗೆವರೆಗೂ ದೇವರು ಕಾಪಾಡಿದ್ದಾನೆ, ಸಂತೋಷವಾಗಿಟ್ಟಿದ್ದಾನೆ ಅಂತೇಳಿ ನಂಬುತ್ತೇನೆ. ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತೇಳಿ ನಾನು ನಂಬುತ್ತೇನೆ. ದೇವರು ನಿಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾನು ಬಯಸ್ತೇನೆ. ನಿಮ್ಮೆಲ್ಲರಿಗೆ ನಾನು ಒಂದು ವಿಷಯವನ್ನು ಹೇಳ್ತೇನೆ, ನಿರೀಕ್ಷೆಯಿಂದ ಇರಿ ಅಂತೇಳಿ ಹೇಳ್ತೇನೆ. ಏನಾದ್ರೂ ಒಂದು ಪಡ್ಕೊಳ್ಬೇಕಾದ್ರೆ ಖಂಡಿತನೇ ನೀನು ನಿರೀಕ್ಷೆ ಇರಬೇಕು. ಅದು ಐಶ್ವರ್ಯವಾಗಿರಲಿ ನಿರೀಕ್ಷೆ ಇರಲಿ, ಆರೋಗ್ಯವಾಗಿರಲಿ ನಿರೀಕ್ಷೆ ಇರಲಿ, ಮತ್ತು ಕುಟುಂಬ ಸಂತೋಷವಾಗಿರ್ಬೇಕಂತೇಳಿ ಆಸೆ ಪಡ್ತಾ ಇದ್ರು ಕೂಡ ನಿನಗೆ ನಿರೀಕ್ಷೆ ಇರಬೇಕು. ನಿರೀಕ್ಷೆ ಅನ್ನೋದಕ್ಕಿಂತ ತಾಳ್ಮೆ ನಿನ್ನ ಹತ್ರ ಬಾಳವಾಗಿರ್ಬೇಕಂತೇಳಿ ನಾನು ಬೇಡಿಕೊಳ್ತೇನೆ. ದೇವರ ಮೇಲೆ ನಿರೀಕ್ಷೆಯಿಂದ ಕಾದುಕೊಂಡವನಿಗೆ ಪ್ರತಿಫಲಗಳು, ದೇವರನ್ನು ವಿಶ್ವಾಸದಿಂದ ಎದುರು ನೋಡುವವರಿಗೆ ಆಶೀರ್ವಾದಗಳು. ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೆ ಹೇಳ್ತೇನೆ, ನಿಮ್ಮ ಮನೆಯ ಪರಿಸ್ಥಿತಿಗಳನ್ನ ಬದಲಾಯಿಸುವುದಕ್ಕೆ ದೇವರಿಗೆ ಸಮಯ ಬೇಕಾಗಿದೆ. ದೇವರು ನಿನ್ನನ್ನು ಆಶೀರ್ವಾದಿಸೋದಕ್ಕೆ ಒಂದು ಸಮಯ ಬೇಕಾಗಿದೆ. ದೇವರು ನಿನ್ನನ್ನು ಅದ್ಭುತ ರೀತಿಯಲ್ಲಿ ಉಪಕಾರಗಳನ್ನು ಮಾಡಬೇಕಂದ್ರೆ ಸ್ವಲ್ಪ ಸಮಯ ಬೇಕಾಗಿದೆ. ಆ ಸಮಯಕ್ಕಾಗಿ ನೀನು ಎದುರು ನೋಡಬೇಕು. ಆತನ ಆಶೀರ್ವಾದಗಳಿಗಾಗಿ ನೀನು ಪ್ರಾರ್ಥನೆ ಮಾಡು. ಆತನ ಕೃಪೆಗಾಗಿ ನೀನು ಎದುರು ನೋಡು. ಆತನ ಮಹಿಮೆಗಾಗಿ ನೀನು ಎದುರು ನೋಡು. ಪ್ರಾರ್ಥನೆ ಮಾಡ್ತಾನೇ ಇರು. ನಿತ್ಯವೂ ನಿನ್ನ ಮನೆಯಲ್ಲಿ ದೇವರು ಒಂದು ದಿನ ದೊಡ್ಡ ಕಾರ್ಯಗಳನ್ನ ಮಾಡ್ತಾನೆ ಅನ್ನೋದನ್ನ ಮರೆಯಬೇಡ. ಪ್ರಲಾಪಗಳು ಬರೆದಂತ ಗ್ರಂಥದಲ್ಲಿ 3ನೇ ಅಧ್ಯಾಯ ಮತ್ತು ಪ್ರಲಾಪಗಳು ಬರೆದಂತ ಗ್ರಂಥದಲ್ಲಿ 3ನೇ ಅಧ್ಯಾಯ 23ನೇ ಅಧ್ಯಾಯ ಮತ್ತು 25ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೆ ಹುಡುಕುವವರಿಗೆ ಮಹಾ ಉಪಕಾರಿಯಾಗಿದ್ದಾನೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೆ ಹುಡುಕುವವರಿಗೆ ಮಹಾ ಉಪಕಾರಿಯಾಗಿದ್ದಾನೆ. ಬೈಬಲ್ ಹೇಳ್ತಾ ಇದೆ, ದೇವರನ್ನ ನಿರೀಕ್ಷಿಸುವವರು ಹುಡುಕುವವರಿಗೆ ಉಪಕಾರಗಳನ್ನ ಮಾಡ್ತೇನೆ ಅಂತ ಹೇಳ್ತಾನೆ. ನಂಬ್ರಿ, ವಿಶ್ವಾಸ ಇಡಬೇಕಂತೇಳಿ ನಾನು ನಿನ್ನನ್ನು ಬೇಡಿಕೊಳ್ತೇನೆ. ನಿನ್ನ ಜೀವಿತದಲ್ಲಿ ದೇವರ ಉಪಕಾರಗಳನ್ನ ಮಾಡಬೇಕಾದ್ರೆ ನಿರೀಕ್ಷೆ ಮತ್ತು ಹುಡುಕುವ ಸ್ವಭಾವಗಳು ನಿನ್ನಲ್ಲಿರ್ಬೇಕು. ಮತ್ತಾಯಿ 7:7 ಕೂಡ ಅದೇ ಹೇಳ್ತಾನಲ್ಲ, ಬೇಡಿಕೊಳ್ಳಿರಿ ದೊರೆಯುವುದು, ತಟ್ಟಿರಿ ತೆರೆಯಲ್ಪಡುವುದು, ಹುಡುಕಿರಿ ಸಿಕ್ಕಲ್ಪಡುವುದು ಅಂತ ಹೇಳ್ತಾನೆ. ನಿರೀಕ್ಷೆ ಇಲ್ಲ ಅಂದ್ರೆ ದೇವರ ಮಹಿಮೆ ಕಾಣೋದಕ್ಕೆ ಸಾಧ್ಯವಿಲ್ಲ. ಹುಡುಕುವ ಸ್ವಭಾವ ನಿನ್ನಲ್ಲಿಲ್ಲ ಅಂದ್ರೆ ಆಶೀರ್ವಾದಗಳು ಬರೋದಕ್ಕೆ ಸಾಧ್ಯವಿಲ್ಲ. ಪ್ರತಿಫಲಗಳು, ಆಶೀರ್ವಾದವಾದಂತ ನಿಧಿಗಳು ನಿನಗೆ ಸಿಗಬೇಕಾದ್ರೆ, ಅದ್ಭುತಗಳು ನಿನ್ನ ಜೀವಿತದಲ್ಲಿ ನಡಿಬೇಕಾದ್ರೆ, ಆರೋಗ್ಯವು ದೊರಕಲ್ಪಡಬೇಕಾದ್ರೆ, ಕುಟುಂಬವು ಉನ್ನತವಾದ ಶಿಖರಕ್ಕೆ ಮತ್ತು ನಿನ್ನ ಮಕ್ಕಳ ಭವಿಷ್ಯತ್ತು ಆನಂದಕರವಾಗಿರ್ಬೇಕನ್ನೋದಾದ್ರೆ ನಿರೀಕ್ಷೆ ಇರಬೇಕು. ದೇವರು ಖಂಡಿತ ನನ್ನ ಆಶೀರ್ವಾದ ಮಾಡ್ತಾನೆ. ನನ್ನ ಮನೆ ಮೇಲೆ ಆತನ ಪ್ರಸನ್ನತೆ ಇದೆ, ಆತನ ಬಲವಿದೆ, ಆತನ ಅದ್ಭುತವಾದ ಕಾರ್ಯಗಳನ್ನ ದೇವರು ಮಾಡ್ತಾನೆ ಅಂತೇಳಿ ನೀನು ವಿಶ್ವಾಸವನ್ನು ಇಡುವುದಾದ್ರೆ ಖಂಡಿತ ದೇವರು ದೊಡ್ಡ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ಮಾಡ್ತೇನೆ. ನಾನು ಉಪಕಾರ ಮಾಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ, ಮಗನೇ ಭಯ ಪಡಬೇಡ ಎಂಬುದಾಗಿ ಹೇಳ್ತಾನೆ. ಇದೇ ದಾವಿದನು ಬರೆದ ಕೀರ್ತನೆ 130ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ದೇವರ ವಾಕ್ಯವನ್ನು ದಾನ ಮಾಡಿಕೊಳ್ಳೋಣ. ನಮ್ಮೆಲ್ಲರಿಗೆ ತಿಳಿದಂತದ್ದು ದಾವಿದನು ಬರೆದಂತ ಕೀರ್ತನೆ 130 ಮತ್ತು 6ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ನೋಡ್ರಿ, ನಾವು ನೋಡೋಣ, ಆತನ ಆಶೀರ್ವಾದಗಳನ್ನ ಪಡೆದುಕೊಳ್ಳೋಣ. 6ನೇ ವಚನದಲ್ಲಿ ಹೇಳ್ತಾನೆ, ಅವರು ಮಾಳಿಗೆಯ ಮೇಲಣ ಮತ್ತು 130ನೇ ಅಧ್ಯಾಯ ಮತ್ತು 6ನೇ ವಚನದಲ್ಲಿ ಹೇಳ್ತಾನೆ, ಅವರ ಬಗ್ಗೆ, ಅವರ ವಿಷಯಗಳ ಬಗ್ಗೆ ಎಷ್ಟು ನೀಟಾಗಿ ಹೇಳ್ತಾನಂದ್ರೆ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತೊಂದು ಆವರ್ತದಲ್ಲಿ ಓದ್ತೀನಿ ನೋಡ್ರಿ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನ ಮುನ್ನೋಡುತ್ತದೆ ಅಂತೇಳಿ ಹೇಳ್ತದೆ. ಕಾವಲು ಕಾಯುವವರು ಬೆಳಿಗ್ಗೆ ಆಗೋದಕ್ಕಾಗಿಯೇ ಕಾಯ್ತಾ ಇರ್ತಾರೆ, ಮನೆಗೆ ಹೋಗ್ಬೇಕು ಅಂತೇಳಿ ಎದುರು ನೋಡ್ತಾ ಇರ್ತಾರಂತೆ. ಅದೇ ರೀತಿಯಲ್ಲಿ ಇಲ್ಲಿ ದಾವೀದ ರಾಜನು ಹೇಳ್ತಾ ಇದ್ದಾನೆ, ಅದಕ್ಕಿಂತ ಮುಂಚಿತವಾಗಿ, ಬೆಳಗಾಗೋದಕ್ಕಿಂತ ಮುಂಚಿತವಾಗಿ ನನ್ನ ಹೃದಯವು, ನನ್ನ ಅಂತರಾತ್ಮವು ಕರ್ತನನ್ನ ನೋಡುವಂತ ಮನಸ್ಸುಳ್ಳವದಾಗಿದೆ, ಕರ್ತನನ್ನ ಎದುರುಗೊಳ್ಳುವಂತದ್ದಾಗಿದೆ ಅಂತೇಳಿ ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ. ಇವತ್ತು ನೀನು ಮುಂಜಾನೆ ವೇಳೆಯಲ್ಲಿ ಕರ್ತನನ್ನ ಎದುರುಗೊಳ್ಳು, ಪ್ರಾರ್ಥನೆ ಮಾಡು, ದೇವರನ್ನ ಹುಡುಕು, ಅನೇಕ ಆಶೀರ್ವಾದಗಳನ್ನ ನಿನಗೆ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಸಂದರ್ಭಕ್ಕೆ ತಕ್ಕ ಹಾಗೆ ದೇವರ ಕೃಪೆಯು ನಿಮ್ಮ ಮೇಲೆ ಬಂದೇ ಬರ್ತದೆ. ಉಪಕಾರಗಳನ್ನ ದೇವರು ಮಾಡ್ತಾನೆ, ಅಪಕಾರ ಮಾಡಲ್ಲ. ದೇವರು ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ. ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದ್ರೆ ಎದುರು ನೋಡು, ನಿರೀಕ್ಷೆಯಿಂದಿರು, ತಾಳ್ಮೆಯಿಂದ ಇದ್ದವರಿಗೆ ಪ್ರತಿಫಲಗಳು, ನಿನ್ನ ಕಷ್ಟಾರ್ಜಿತಗಳಿಗೆ 100ಕ್ಕೆ 100ರಷ್ಟು ಆಶೀರ್ವಾದಗಳು ಕೂಡ ಬರ್ತದೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಕೇಳುವ ಎಲ್ಲರಿಗೂ, ದೇವರ ನಿರೀಕ್ಷೆ ಉಳ್ಳವರಿಗೂ ಮತ್ತು ನಂಬಿಕೆ ಉಳ್ಳವರಿಗೂ ದೇವರ ಉಪಕಾರಗಳನ್ನ ಮಾಡು, ಅದ್ಭುತಗಳನ್ನ ಮಾಡು. ಎಲ್ಲರ ಮೇಲೆ ನಿನ್ನ ಪ್ರಸನ್ನತೆ, ಆಶೀರ್ವಾದಗಳು ಬರಲಿ. ಕೇಳಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅವರ ಜೀವಿತಗಳಲ್ಲಿ ಆಶೀರ್ವಾದಗಳನ್ನ ಮಾಡು. ಕೃಪೆಯು, ಶಾಂತಿ, ಸಮಾಧಾನ, ಅದ್ಭುತಗಳನ್ನ ಮಾಡು. ಪ್ರಾರ್ಥನೆ ಮಾಡಿದ ಎಲ್ಲರ ಜೀವಿತದಲ್ಲಿ ಆಶೀರ್ವಾದ ಬರಲಿ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಆಮೇನ್, ಆಮೇನ್.